ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಶ್ರೀ ಗುರುಬಸವೇಶ್ವರ ಜಾತ್ರಾ ಪ್ರಯುಕ್ತ ಜಿಲ್ಲಾಧಿಕಾರಿಗಳು ಸೂಚಿಸಿರುವಂತೆ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು, ಕಿರಿಯ ಅಭಿಯಂತರರು, ಆರೋಗ್ಯ ನಿರೀಕ್ಷಕರು ಮತ್ತು ಎಲ್ಲ ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿ ಚರಂಡಿ ಸ್ವಚ್ಛತೆ, ರಸ್ತೆಗಳ ಸ್ವಚ್ಛತೆ ಮತ್ತು ವಾಹನಗಳ ನಿಲುಗಡೆ, ತಾತ್ಕಾಲಿಕ ಪಾರ್ಕಿಂಗ್, ಪಂಪ್ ಹೌಸ್, ಪಾದಯಾತ್ರಿಗಳಿಗೆ ಅನುಕೂಲವಾಗುವಂತೆ ತಾತ್ಕಾಲಿಕ ಶೌಚಾಲಯ ಮತ್ತು ಸ್ನಾನಗೃಹಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ವಾರ್ಡ್ಗಳಲ್ಲಿ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ, ಫಾಗಿಂಗ್ ವ್ಯವಸ್ಥೆ, ರಥೋತ್ಸವ ಜರುಗುವ ತೇರು ಬಯಲು ಪ್ರದೇಶದಲ್ಲಿ ಕ್ರಷರ್ ಪೌಡರ್ ಹಾಕಿಸಲಾಗಿದೆ. ಬೀದಿ ದೀಪ ದುರಸ್ತಿ ಮತ್ತು ಅಳವಡಿಸುವುದು ಹಾಗೂ ನೀರಿನ ಪೈಪ್ಲೈನ್ ದುರಸ್ತಿಗೊಳಿಸಲಾಗಿದೆ ಎಂದು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಎ ನಸರುಲ್ಲಾ, ಡಿಎಸ್ಎಸ್ ಮುಖಂಡ ಬಿ ಮರಿಸ್ವಾಮಿ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ದಿನಾಂಕ 22/2/2025 ಕೊಟ್ಟೂರು ಪಟ್ಟಣದಲ್ಲಿ ಶ್ರೀ ಗುರುಬಸವೇಶ್ವರ ಜಾತ್ರಾ ಕಾರ್ಯಕ್ರಮ ಇದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಸಾರ್ವಜನಿಕರಿಗೂ ಮತ್ತು ಭಕ್ತಾದಿಗಳಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮಲ್ಲಿ ಕೊಟ್ಟೂರು ಪಟ್ಟಣದಲ್ಲಿ 20 ವಾರ್ಡುಗಳಿದ್ದು, ಈ ವಾರ್ಡುಗಳ ಸ್ವಚ್ಛತೆ ಮತ್ತು ಶುದ್ಧ ಕುಡಿಯುವ ನೀರು ಸರಬರಾಜಿಗೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ಸೂಚಿಸಿರುವಂತೆ ನಮ್ಮ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಒಂದು ಸಮ್ಮುಖದಲ್ಲಿ ಸಭೆಗಳನ್ನು ನಡೆಸಿ 20 ವಾರ್ಡುಗಳಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ನಿರ್ಮಲೀಕರಣ ಹಾಗೂ ಕುಡಿಯುವ ನೀರು ಸಿಸ್ಟಮ್ಗಳನ್ನೆಲ್ಲ ಸ್ವಚ್ಛಗೊಳಿಸಿ ಶುದ್ಧ ಕುಡಿಯುವ ನೀರು ಸರಬರಾಜು ಮತ್ತು ಬೀದಿ ದೀಪಗಳನ್ನು ಸಹ ಎಲ್ಲ ಕಡೆಗೆ ದುರಸ್ತಿಯನ್ನು ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಒದಗಿಸ್ತಾ ಇದ್ದೀವಿ. ಇದಲ್ಲದೆ ಪಟ್ಟಣಕ್ಕೆ ಬರುತ್ತಿರುವ ಭಕ್ತಾದಿಗಳಿಗೆ ತಾತ್ಕಾಲಿಕವಾಗಿ ಪಟ್ಟಣದ ನಮ್ಮ ಹಗರಿ ಪಂಪ್ ಹೌಸ್ ಹತ್ರ ಮೊದಲನೇ ಬಾರಿಗೆ ಶೌಚಾಲಯದ ವ್ಯವಸ್ಥೆ ಮತ್ತು ಸ್ನಾನಗೃಹಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಒಂದು ವ್ಯವಸ್ಥೆಯನ್ನು 2 ಕಡೆ ಮಾಡಿದ್ದೀವಿ. ಹಗರಿ ಪಂಪ್ ಹೌಸ್ ಮತ್ತೆ ಹರ್ಪಳ್ಳಿ ರಸ್ತೆಯಲ್ಲಿ ವೆಲ್ಕಮ್ ಬೋರ್ಡ್ ಹತ್ರ 2 ಕಡೆ ಮಾಡಿದ್ದೀವಿ ಮೊದಲನೇ ಬಾರಿಗೆ. ಇವು ಬೆಳಗ್ಗೆಯಿಂದ ನಾವು ನೋಡ್ತಾ ಇದ್ದೀವಿ, ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಇದರ ಉಪಯೋಗದಿಂದ ಬಹಳಷ್ಟು ಒಂದು ಒಳ್ಳೆಯ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಾರ್ವಜನಿಕ ಅನುಕೂಲವಾಗುವಂತೆ ಶೌಚಾಲಯ ಮತ್ತು ಸ್ನಾನಗೃಹಗಳ ವ್ಯವಸ್ಥೆಯನ್ನು ಮಾಡಲಾಗುವುದು. ನಾವು ಪಟ್ಟಣ ಪಂಚಾಯಿತಿಯಿಂದ ಎಲ್ಲರ ಪರವಾಗಿ ಒಂದೇ ವಿನಂತಿ, ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಈ ಒಂದು ಶ್ರೀ ಗುರುಬಸವೇಶ್ವರ ಸ್ವಾಮಿಯ ರಥ ಮಹೋತ್ಸವದಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆದು ಯಾವ ಶಾಂತಿ ರೀತಿಯಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ನಮಸ್ಕಾರಗಳು. ದಿನಾಂಕ 22/2/2025 ನಡೆಯುವ ಶ್ರೀ ಗುರು ಕೊಟ್ರೇಶ್ವರ ರಥೋತ್ಸವದ ಪ್ರಯುಕ್ತವಾಗಿ ನಮ್ಮ ಪಟ್ಟಣ ಪಂಚಾಯತಿಯಿಂದ ಹಲವು ಎಲ್ಲಾ ರೀತಿಯಾದ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿದ್ದಾರೆ. ಅದು ಸ್ವಚ್ಛತೆ ಆಗಿರ್ಲಿ, ಕುಡಿಯೋ ನೀರಾಗಿರ್ಲಿ ಮತ್ತು ಇಡೀ ಊರಿಗೆ ಎಲ್ಲಾ ರಸ್ತೆಗಳಿಗೆ ನೀರು ಸಿಂಪಡಿಸುವ ಕೆಲಸ ಆಗಲಿ, ಹಾಗೆ ವಿಶೇಷವಾಗಿ ಎಲ್ಲಾ ಕಡೆಗೂ 4 ದಿಕ್ಕಿಗೂ ಶೌಚಾಲಯಗಳನ್ನ ಈ ವರ್ಷ ಅತಿ ಹೆಚ್ಚು ಶೌಚಾಲಯಗಳನ್ನ, ಮೊಬೈಲ್ ಶೌಚಾಲಯಗಳನ್ನ, ತಾತ್ಕಾಲಿಕವಾದಂತ ಶೌಚಾಲಯಗಳನ್ನ ಏರ್ಪಡಿಸಿ ಜನರಿಗೆ ಅನುಕೂಲ ಮಾಡತಕ್ಕಂತ ಎಲ್ಲಾ ಕೆಲಸಗಳನ್ನ ಮಾಡಿದ್ದಾರೆ. ಬರುವಂತ ಪಾದಯಾತ್ರೆಗಳಿಗೆ ಎಲ್ಲಾ ರೀತಿಯಲ್ಲಿ ಅನುಕೂಲವಾದಂತ ರೀತಿ ಒಳಗೆ ಪಟ್ಟಣ ಪಂಚಾಯತ್ ಅವರು ಒಂದು ಒಳ್ಳೆ ಶ್ಲಾಘನೀಯವಾದಂತ ಕೆಲಸವನ್ನ ಮಾಡಿದ್ದಾರೆ. ಇದನ್ನು ಎಲ್ಲಾ ಭಕ್ತಾದಿಗಳು ಮತ್ತು ಪಾದಯಾತ್ರೆಗಳು ಬರುವಂತ ಎಲ್ಲಾ ಪಾದಯಾತ್ರೆ ಜನರು, ಭಕ್ತಾದಿಗಳು ಸದುಪಯೋಗ ಪಡಿಸಬೇಕು. ಮತ್ತು ಯಾವುದೇ ವ್ಯತ್ಯಾಸ ಇದ್ರೆ ಎಲ್ಲರೂ ಪಟ್ಟಣ ಪಂಚಾಯತಿಗೆ ತಿಳಿಸ್ಬೇಕು. ನಾವು ಸಾರ್ವಜನಿಕವಾಗಿ ಬಹಳ ಮೆಚ್ಚುಗೆ ಪಡ್ತಕ್ಕಂಥದ್ದು ಏನಂತಂದ್ರೆ, ಕೊಟ್ಟೂರು ಪಟ್ಟಣ ಪಂಚಾಯತಿ ಅವರು ಈ ವರ್ಷ ಅತಿ ಹೆಚ್ಚು ಜವಾಬ್ದಾರಿಯಿಂದ ಪ್ರತಿಯೊಂದು ವಾರ್ಡ್ಗಳಲ್ಲಿ ಸ್ವಚ್ಛತಾ ಕಾರ್ಯ ಮತ್ತು ನೀರಿನ ಕುಡಿಯೋ ನೀರಿಂದ ಆಗಿರ್ಲಿ ಅಥವಾ ನೀರು ಸಿಂಪಡಿಸ್ತಕ್ಕಂಥ ಕೆಲಸ ಆಗಿರ್ಲಿ, ಈ ತರ ಎಲ್ಲಾ ರೀತಿಯಾದಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ನಾವು ಸಾರ್ವಜನಿಕರ ಪರವಾಗಿ ಇಡೀ ಕೃತಜ್ಞತೆಗಳನ್ನ ಪಟ್ಟಣ ಪಂಚಾಯತಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಇದೇ ತರ ಎಲ್ಲಾ ಭಕ್ತಾದಿಗಳು ಸದುಪಯೋಗ ಪಡಿಸಿಕೊಂಡು ಸಕಲ ಕೊಟ್ಟೂರೇಶ್ವರನ ಆಶೀರ್ವಾದಕ್ಕೆ, ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರ ಪರವಾಗಿ ನಾನು ಕೇಳ್ಕೊಳ್ತೇನೆ.